ರಾಜ್ಯದಲ್ಲಿ ಒಬ್ಬ ಅರಸನಿದ್ದನು. ಅವನಿಗೆ 3 ಗಂಡು ಮಕ್ಕಳಿದ್ದರು. ಅವರಲ್ಲಿ ಹಿರಿಯ 2 ಕುಮಾರರಿಗೆ ವಿವಾಹವಾಗಿತ್ತು. ಆದರೆ ಕಿರಿಯ ಮಗನಿಗೆ ಮಾತ್ರ ಮದುವೆಯಾಗಿರಲಿಲ್ಲ. ಅತ್ತಿಗೆಯರು ಸದಾ ಅವನನ್ನು ಹೀಯಾಳಿಸುತ್ತಾ, ಅಡಿಕೊಡ್ತಾ, ಕಿರುಕುಳ ನೀಡುತ್ತಾ ಇರುತ್ತಿದ್ದರು. ಆ ಹಿಂಸೆಯನ್ನು ಸಹಿಸಲಾಗದ ಕಿರಿಯ ರಾಜಕುಮಾರನು ಒಂದು ನಿರ್ಧಾರಕ್ಕೆ ಬಂದನು. ಅತ್ತಿಗೆಯರ ಮುಂದೆ ನಾನು ದಾಳಿಂಬೆ ಚಲುವೆ ಎನ್ನುವ ಸುಂದರಿಯನ್ನು ಹುಡುಕಿ ಮದುವೆಯಾಗಿ ಬರುತ್ತೇನೆ ಎಂದು ಶಪಥ ಮಾಡಿ ಆ ಚಲುವೆಯನ್ನು ಅರಸುತ್ತಾ ರಾಜ್ಯದಿಂದ ಹೊರಟನು. ಹೀಗೆ ಹುಡುಕುತ್ತಾ ಹೊರಟವನು ದಾರಿಯ ಮಧ್ಯೆ ಒಂದು ವಿಶಾಲವಾದ ಕಾಡನ್ನು ಪ್ರವೇಶಿಸಿದನು. ಕಾಡಿನಲ್ಲಿ ದಣಿದು ಹೋಗಿ ಒಂದು ದೊಡ್ಡ ಮರದ ಕೆಳಗೆ ಮಲಗಿ ವಿಶ್ರಾಂತಿ ಪಡೆಯುತ್ತಿದ್ದನು. ಅದೇ ಸಮಯದಲ್ಲಿ ಅವನು ತಾನು ಮಲಗಿದ್ದ ಮರದ ಮೇಲೆ ಯಾವುದೋ 2 ಹಕ್ಕಿಗಳು ದುಃಖದಿಂದ ಅಳುತ್ತಿರುವ ಶಬ್ದವನ್ನು ಕೇಳಿದನು. ಕುತೂಹಲದಿಂದ ಅನ್ನು ಉದ್ದೇಶಿಸಿ ಏಕೆ ಅಳುತ್ತಿದ್ದೀರಿ ಎಂದು ಕೇಳಿದನು. ಅದಕ್ಕೆ ಆ ಹಕ್ಕಿಯ ಮರಿಗಳು ಭಯದಿಂದ ಉತ್ತರಿಸಿದವು, ನಮ್ಮನ್ನು ತಿಂದು ಹಾಕಲು ಒಂದು ದೊಡ್ಡ ಸರ್ಪವು ಈ ಕಡೆಗೆ ಬರುತ್ತಿದೆ. ನಮ್ಮ ಪ್ರಾಣವನ್ನು ಹೇಗೆ ಉಳಿಸಿಕೊಳ್ಳುವುದೆಂದು ನಮಗೆ ಅರ್ಥವಾಗುತ್ತಿಲ್ಲ ಎಂದವು. ರಾಜಕುಮಾರನೊಬ್ಬನು ಕಾಡಿನಲ್ಲಿ ಒಂದು ಸರ್ಪವನ್ನು ಚಂದ್ರಕಾಯ ಎಂಬ ಶಸ್ತ್ರದಿಂದ ಕೊಂದು ಹಕ್ಕಿಗಳನ್ನು ರಕ್ಷಿಸಿದ. ಇದಕ್ಕೆ ಪ್ರತಿಯಾಗಿ ಆ ಹಕ್ಕಿಗಳು ತಮ್ಮ ತಂದೆ ತಾಯಿಗೆ ವಿಷಯ ತಿಳಿಸಿ ರಾಜಕುಮಾರನಿಗೆ ಸಹಾಯ ಮಾಡಲು ಕರೆದೊಯ್ದವು. ರಾಜಕುಮಾರನು ತನ್ನ ಕಷ್ಟವನ್ನು ವಿವರಿಸಿದ. ತನ್ನ ಅತ್ತಿಗೆಯರ ಕಿರುಕುಳವನ್ನು ಸಹಿಸಲಾಗದೆ ಅವನು ದಾಳಿಂಬೆ ಚಲುವೆಯನ್ನು ಹುಡುಕಿ ಮದುವೆಯಾಗುವ ಷರತ್ತಿನ ಮೇಲೆ ಮನೆ ಬಿಟ್ಟು ಬಂದಿರುವುದಾಗಿ ತಿಳಿಸಿದ. ಅವನ ಸಮಸ್ಯೆಯನ್ನು ಕೇಳಿದ ಹಕ್ಕಿಗಳು ಆತನಿಗೆ ಹೀಗೆ ಸಹಾಯ ಮಾಡುವ ಮಾರ್ಗವನ್ನು ಹೇಳಿದವು. ರಾಜಕುಮಾರನು ಬೆಳಗಿನ ಜಾವ ಎದ್ದು ನಿಲ್ಲಬೇಕು. ಆಗ ಕೆಲವು ಚಲುವೆಯರು ಅಲ್ಲಿಗೆ ಬಂದು ಮೊದಲು ಹಾಲಿನ ಬಾವಿಯಲ್ಲಿ ಸ್ನಾನ ಮಾಡಿ ನಂತರ ನೀರಿನ ಬಾವಿಯಲ್ಲಿ ಜಲಕ್ರೀಡೆ ಆಡುತ್ತಾರೆ. ಅದಾದ ಬಳಿಕ ಆ ಚಲುವೆಯರೆಲ್ಲರೂ ದಾಳಿಂಬೆ ಹಣ್ಣಿನೊಳಗೆ ಸೇರಿಕೊಳ್ಳುತ್ತಾರೆ. ಅವರಲ್ಲಿ ಕಡೆಯದಾಗಿ ಹಣ್ಣಿನೊಳಗೆ ಸೇರಿಕೊಳ್ಳುವ ದಾಳಿಂಬೆ ಚಲುವೆಯಿರುವ ಹಣ್ಣನ್ನು ಆರಿಸಿಕೊಂಡು ಅದನ್ನು ತನ್ನ ಜೋಳಿಯಲ್ಲಿ ಇಟ್ಟುಕೊಳ್ಳಬೇಕು. ಈ ರೀತಿಯಾಗಿ ಹಕ್ಕಿಗಳು